ಬೆಳೆ ಬೆಳೀತಾನೋ ಅದಕ್ಕೆ ಬೆಲೆ ಸಿಕ್ಬಿಟ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ಆ ನಿಟ್ಟಿನಲ್ಲಿ ನಾನು ಐಮ್ ನಾಟ್ ಟೆಲಿಂಗ್ ಯು ಸ್ವಾಮಿಯವ್ರು ಮಾತ್ರ ಅಥವಾ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಿಲ್ಲ, ಯಾವುದೇ ಸರ್ಕಾರ ಬಂದರೂ ಕೂಡ ಡೋಂಟ್ ಯು ಫೀಲ್ ಅದನ್ನು ಕರೆಕ್ಟಾಗಿ ಅಡ್ರೆಸ್ ಮಾಡಬೇಕಾಗಿತ್ತು, ಮಾಡಿಲ್ಲ ಅಂತ ಅನ್ಸಲ್ವಾ ಸರ್? ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದಾಯ್ತೇನೋ ಮುಂದಿನ ಅನೇಕ ಗೌರ್ಮೆಂಟ್ಗಳು. ಸೊ ಬೇರೆ ಎಲ್ಲದಕ್ಕೂ ನಾವು ಒತ್ತು ಕೊಡ್ತೀವಲ್ಲ, ನಾವು ಒಂದು ವರ್ಗ ಯಾವುದೋ ಇಂಡಸ್ಟ್ರಿಯಲ್ಗೆ ಒತ್ತು ಕೊಡ್ತೀವಿ, ಒಂದು 5 ಲಕ್ಷ ಜನಕ್ಕೆ ಅಪಾಯಿಂಟ್ಮೆಂಟ್ ಸಿಗ್ಬೋದು. ಇನ್ನೊಂದು ಯಾವುದೋ ಒಂದು ವ್ಯವಸ್ಥೆಗೆ ನಾವು ಒತ್ತು ಕೊಡ್ತೀವಿ, ಅದರಿಂದ 5 ಜನಕ್ಕೆ ಅನುಕೂಲ ಆಗುತ್ತೆ. ಈ ಅಗ್ರಿಕಲ್ಚರ್ಗೆ ಒತ್ತು ಕೊಟ್ಟರೆ ಇವತ್ತು 7 ಕೋಟಿ ಜನದಲ್ಲಿ 3-4 ಕೋಟಿ ಜನ ಕೃಷಿನಲ್ಲೇ ಅವಲಂಬಿತರಾಗಿದೆ. ಕರೆಕ್ಟ್. ನಾವು ನಮ್ಮ ಕಾಲದಲ್ಲಿ ಎಷ್ಟು ಸಾಧ್ಯ ಆಯಿತು ಬದಲಾವಣೆ ತರೋದಕ್ಕೆ ಸ್ವಲ್ಪ ಹೆಚ್ಚು ಪ್ರಮೋಟ್ ಮಾಡಲಿಕ್ಕೆ. ಮತ್ತು ಈಗ ಮೊನ್ನೆ KVK ಒಂದು ವಾರ್ಷಿಕ ಇದಕ್ಕೆ ಹೋಗಿದ್ದೆ, ಕೃಷಿ ಮೇಳ, ಬಾರಾಮತಿ, ನಮ್ಮ ಶರದ್ ಪವಾರ್ ತುಂಬಾ ಅಡ್ವಾನ್ಸ್ ಇದ್ದಾರೆ. ಅವರು ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಕೃಷಿಯ ವಿಚಾರದಲ್ಲಿ ಅವರು ಭಾಳಷ್ಟು ಇನ್ವಾಲ್ವ್ ಮಾಡ್ಕೊಂಡು ತುಂಬಾ ಮಾಡ್ತಾಯಿದ್ದಾರೆ. ಇನ್ನು ಮುಂದೆ ನನ್ನ ಅನಿಸಿಕೆ ಕೃಷಿನೂ ಸಹ ಒಂದು ದೊಡ್ಡ ಒಳ್ಳೆಯ ಉದ್ಯಮಿಯ ಒಂದು ಇಂಡಸ್ಟ್ರಿಯಲ್ ಆಗಿ ಮತ್ತು ಕಮರ್ಷಿಯಲ್ ಆಗು ಬೆಳೀಲಿಕ್ಕೆ ಅವಕಾಶ ಇದೆ. ಬಟ್ ಎನಿಥಿಂಗ್ ನೀವು ಬಂದ ಮೇಲೆ ಈ ತಿಂಗಳುಗಳಲ್ಲಿ ಅಥವಾ ಮುಂದಕ್ಕೆ ಇದು ಮಾಡಬೇಕಪ್ಪ, ನನ್ನ ಅವಧಿಯಲ್ಲಿ ಇದನ್ನು ಮಾಡ್ತೀನಿ ಅನ್ನುವ ಆಲೋಚನೆಗಳು? ಖಂಡಿತ. ನಾವು ಈಗ ಪ್ರತಿ ಆರೋಗ್ಯವಾಗಿರಬೇಕು, ಕೃಷಿಕರು ಅವ್ರು ಬೆಳೆಯುವಂಥ ಪದಾರ್ಥಗಳನ್ನ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಕ್ಕೂ ಮಾರ್ಕೆಟ್ ಸಿಗಬೇಕು. ಮೊನ್ನೆ ನಾವು ಮಿಲೆಟ್ ಸರ್ ಒಂದು ಅಂತಾರಾಷ್ಟ್ರೀಯ ಮೇಳ ನಡೀತು. ಕರೆಕ್ಟ್. ಆ ಮೇಳದಲ್ಲಿ ಇಲ್ಲಿವರೆಗೆ 3-4 ರಾಜ್ಯದವರು ಭಾಗವಹಿಸಿದರು. ಈ ಸಲ 16ರಿಂದ 18 ರಾಜ್ಯದವರು ಭಾಗವಹಿಸಿದರು. ಸಾಕಷ್ಟು ರಾಜ್ಯದ ಎಲ್ಲ ಭಾಗದಲ್ಲೂ ಸಹ ಒಂದು ದೊಡ್ಡ ಪ್ರಮಾಣದ ಬದಲಾವಣೆನ ತಂದಿದ್ದಾರೆ ರೈತರು. ಅವ್ರ ಜೊತೆ ನಾವು ಸ್ವಲ್ಪ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.